ಅಲ್ಲಿ ನಿಮ್ಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಲ್ಲಿರಕ್ಕೆ ಇಷ್ಟನಾ? ಎರಡ್ ಕಡೆನೂ ಇಷ್ಟ. ಜಾಸ್ತಿ ಎಲ್ಲಿ ಇಷ್ಟ? ಇಲ್ಲೇ ಇಷ್ಟ. ನಾನು ಯಾಕೆ ಸುಳ್ಳ ನಿನ್ನಂತ ಡೋನ್ಗೆ ಬಡ್ಡಿ ಮನ ಬಿಡಿ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಅನ್ಕತ್ನಿ. ತೊಪ್ಪಿಪ್ನ ಹಾಕಬೇಕು ಹೇಳಮ್ಮ. ನಾಯಿಗಿಂತ ಕಡೆ ನೀನು. ನಂಗೆ ಗೊತ್ತಿಲ್ಲಂತೆ ಚಿಕನ್ ಬಿರಿಯಾನಿ ತಿನ್ಬಿಟ್ಟು ಕಣ. ಎಲ್ರಿಗಿಂತ ಯಾರು ಜಾಸ್ತಿ ದಡಿಯಾ? ಪುರಿ ಉಂಡೆನು ಬಂದವಳೆ. ಏನೇ ಚಿಕ್ಕ ಮುಸ್ಕ ಕಟ್ ಮಾಡು. ನೀವ್ ಹೋಗಿ ಹಿಡ್ಕೋಬೇಕು ಅಂತ ನಮ್ಮ ಅಪ್ಪ ಇನ್ನೂ ದೇವ್ರ ಬಂದಿಲ್ಲ, ಅವಾಗಲೇ ಹಿಡ್ಕೊಳಕ್ ಹೋಯ್ತದೆ. ಗೈಸ್ ಕತೆ ಎಲ್ಲ ಮುಗೀತು. ನಮ್ಮಮ್ಮ ನೋಡಿ ಕತೆ ಮಾಡಿಸಿ ಜಲ್ದಲ್ಲಿ ಮಲಗೋಗ್ಬಿಟ್ಟದೆ. ಇವಾಗ ಟೈಮು 12:15 ಆಗದೆ. ನಾನು ಇವಾಗ ಎದ್ದು ಬಂದಿರೋದು. ಈ ಕಡೆ ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲ ಮಲಗೋರೆ. ಅಪ್ಪಿ ಒಬ್ಳು ಎದ್ಬಿಟ್ಟವಳೆ. ಈ ಕಡೆ ನಮ್ಮ ಅಪ್ಪ ಮಲಗಿದೆ. ಗುಡ್ ಮಾರ್ನಿಂಗ್ ರೆಡಿ. 12 ಗಂಟೆ ಆಗಿದೆ. ಗುಡ್ ಆಫ್ಟರ್ನೂನ್. ಇವಾಗ ನೆನ್ನೆ ರಾತ್ರಿ ಸಾರು ಅದನ್ನೇ ತಿಂತಾರದು. ಇವಾಗ ಈ ಶನಿಮಾತ್ಮ ಕತೆ ಮಾಡಿಸಾದ್ಮೇಲೆ ಇವಾಗ ನಮ್ಮನೇಲಿ ನಾನೇ ಕೂತ್ಕೊಂಡ್ರೆ ಇರೋ ಒಂಥರ ಪಾಸಿಟಿವ್ ವೈಬ್ಸ್ ಅಂದ್ಕೊಳ್ರಿ. ಆಫ್ಟರ್ ಶನಿಮಾತ್ಮ ಕತೆ, ಬಿಫೋರ್ ಶನಿಮಾತ್ಮ ಕತೆ ಮತ್ತು ಆಫ್ಟರ್ ಶನಿಮಾತ್ಮ ಕತೆ ಆ ಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತದೆ ಅಂದ್ಕೊಳ್ಳಿ ನಮ್ಮ ಮನೆ ಒಳಗಡೆ ಕೂತ್ಕೊಂಡು. ನೀನು ಯಾಕೆ ಬಟ್ಟೆ ಹಾಕೊಂಡಿಲ್ಲ ಏನವಿ ಮಗ? ಏನ ಸಮಾಚಾರ? ನಮ್ಮ ಶಿಷ್ಯ ಮಾತಾಡೋದು ಬಂದಿದ್ದೀರಲ್ಲ, ಏನು ಅನಿಸ್ತೈತೆ ನಿಮಗೆ? ನಿಮ್ಮನೆ ಬಿಟ್ಬಿಟ್ಟು ಅಲ್ಲ ಕಣಕ ಇವ್ನು ಯಾರ ಹತ್ರಕ್ಕೂ ಬರೋಲ್ಲ ಅನ್ಕೊಳ್ಳಿ. ಎಷ್ಟು ಅಂದ್ರೆ ಅಷ್ಟು. ಇವಾಗ ನಾನು ನೋಡಿ ಕರಿತೀನಿ, ಅಳ್ತಾನೆ ನೋಡಿ. ಬಲ ಶಿಷ್ಯ ನಿಮ್ಮನೆ ಬಿಟ್ಬಿಟ್ಟು ಬಂದಿದ್ದೀರಲ್ಲ ಅಕ್ಕ, ತವ್ರ ಮನೆ. ಅವಾಗ ಅದೇ ಅನಿಸ್ತೈತ? ಬೇಜಾರೈತೈತಾ? ಇನ್ನು ಅಲ್ಲೇ ಇರ್ಬೇಕು ಅನಿಸ್ತೈತಾ? ಏನು ಅನ್ನಿಸ್ತಾ ಇಲ್ಲ. ಅಲ್ಲಿ ನಿಮ್ಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಲ್ಲಿರಕ್ಕೆ ಇಷ್ಟನಾ? ಎರಡ್ ಕಡೆನೂ ಇಷ್ಟ. ಜಾಸ್ತಿ ಎಲ್ಲಿ ಇಷ್ಟ? ಇಲ್ಲೇ ಇಷ್ಟ. ಏಂತಕ್ಕೆ ಇಲ್ಲಿ ಇಷ್ಟ? ಅಲ್ಲ ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಅವ ದೊಡ್ಡಪ್ಪ ರಘುನ ಬೇಜಾರು ಮಾಡ್ಕಂತ ಹೇಳ್ತಾರದ? ಇಲ್ಲ ಇಲ್ಲ, ಮತ್ತೆ ಇಷ್ಟಪಟ್ಟೆ ತಾನೇ ಬಂದಿರೋದು. ಹೇಳು. ಬಟ್ ಆದ್ರೂ ತವ್ರ ಮನೆ ಅಂದ್ರೆ ಇಷ್ಟ ಅಲ್ವಾ ಹೆಣ್ಮಕ್ಳಿಗೆ? ಹೌದು, ಇಷ್ಟ ತಾನೇ ಶಾಶ್ವತ. ಅದಕ್ಕೆ ಇಲ್ಲೇ ಇಷ್ಟ. ಇವಾಗ ಒಂದು 9 ತಿಂಗಳು ಅಲ್ಲಿ ಇದ್ರಲ್ಲ ಅಕ್ಕ, 9 ತಿಂಗಳು ಅಲ್ಲಿದ್ದಿ, ಅಲ್ಲಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಮತ್ತೆ ಇವಾಗ ಇಲ್ಲಿಗೆ ಬಂದು ಇದಂಗೆ ಅನ್ಸ್ತಾ ಇದೆ? ಏನು ಅನ್ನಿಸ್ತಾ ಇಲ್ಲ, ಖುಷಿ ಆಯ್ತೈತೆ. ಈಗ ಸಿಸಿ ಕಾಟ ಹಿಂಗೆ ಏನು ಇವನ್ ಬಗ್ಗೆ ಇವ್ನ ಕ್ವಾಲಿಟೀಸ್ ಹೇಳಕ್ಕ ಸ್ವಲ್ಪ. ನಮ್ಗೆ ಹೊಸ್ತಾಗ ಬಂದವನೇ ಗೈಸ್, ಒಂಚೂರು ಒಕ್ಕೊಂಡಿಲ್ಲ ಅನ್ಕೊಳ್ರಿ ಗೈಸ್. ಇವ್ನ ಕೈ ತೋರಿಸ್ತೀನಿ, ಕೈ ನೋಡ್ಕೊಳ್ರಿ. ಫೇಸ್ ಆಮೇಲೆ ತೋರ್ಸೋದು. ಶಿಷ್ಯ ಮರಿ ಶಿಷ್ಯ ಗೈಸ್, ಜ್ಞಾನವಿ ಬಟ್ಟೆನೇ ಇಕ್ಕೊಂಡಿಲ್ಲ ಅನ್ಕೊಳ್ರಿ. ಪಪ್ಪಿ ಸೇವ್ ಮಾಡ್ಬೇಕು ಇವಳಿಗೆ. ನೀನ್ ಸೊಸೆ ಬಂದಿರೋದು ಏನ್ ಅನ್ಸ್ತೈತಿ ನಿಂಗೆ? ಅಯ್ಯೋ ಖುಷಿ ಅನಿಸ್ತಾ ಇದೆ. ಮೊಮ್ಮಗಮ್ಮಗೆ ಗೈಸ್ ನಿಜ ನೀವು ನಂಬಲ್ಲ, 9 ತಿಂಗಳ ಗಂಟೆ ನಮ್ಮ ಮನೆ ಪೀಸ್ ಆಗಿತ್ತು ಅನ್ಕೊಳ್ರಿ. ಇವ್ನು ಬಂದ್ರೆ ಎಷ್ಟು ಕಿರಿಸ್ತಾನೆ ಅಂದ್ರೆ, ಕಿರ್ಚಿದ್ರೆ ನಮ್ಮನೆ ಗಂಟೆ ಕೇಳಿಸ್ತದೆ. ಕರೆಕ್ಟಾಗಿ ನಿದ್ದೆನೂ ಕೊಡಲ್ಲ ಇವನು. ಇಂತ ಸುಳ್ಳು ನಿಜ ಕಣಕ. ನೀವು ಬಂದಿದ್ರಲ್ಲ ಫಸ್ಟ್ನೇ ದಿವಸ ಸಿಗಂದೂರಿಂದ, ಅವತ್ತೊಂದ್ ದಿವಸನೇ ಕಿರ್ತಿದ್ನಲ್ಲ. ಕಣ್ಣು ಬಿಟ್ಕೊಂಡು ಶಿಷ್ಯ ಗೈಸ್ ಇವನ್ ಕೆಂಚ. ಜ್ಞಾನ ಎಷ್ಟೇನು ಬೆಳ್ಳಗಾಗಲ್ಲ ಒಟ್ನಲ್ಲಿ. ಆಗ ಇವ್ನು ಹುಡ್ತಾಗ ಹುಸಿ ಕೆಂಪಿಗಿರ್ನಿಲ್ಲ ಅಲ್ವಾ ಗೈಸ್? ಇವ್ನು ನಮ್ ಜ್ಞಾನವಿಗಿಂತ ಬೆಳ್ಳಗಿದ್ದ, ನಾನು ನಿಮ್ ಮುಂಚೆನೆ ಹೇಳಿದೆ. ಬಟ್ ಬತ್ತ ಸ್ವಲ್ಪ ಕರಿ ಆಯ್ತವನೆ. ಲೈ ಹೊಟ್ಟೆ ಕಿಚ್ಕಾರ್ಮದೇವಿ ಹೋಗು. ಏನಕ್ಕೆ ಹೊಟ್ಟೆ ಕಿಚ್ಚು? ಆ ಮಗಿನ ಬಟ್ಟೆ ಜೋಡ್ಸಿರಿ ಎಲ್ಲ ಎಳ್ದಿ ಇಟ್ಬಿಟ್ಟು ತಾನ ಜೋಡ್ಸ್ಕೊತ ನೋಡಿ. ಇದ್ಯಾವಾಗ ತಂದ್ರಿ ನೋಡಮ್ಮ ಹೊಸದ ಕಬೋರ್ಡು? ರಪ್ಪ ತಗೊಂಡ್ಬಂದಿರೋದು ಕಣಪ್ಪ. ಮಗಳು ಕೆಟ್ಟ ಬುದ್ಧಿ ಕಲೀಲಿ ಅಂತ. ಅವನ್ ಬಟ್ಟೆ ಎಲ್ಲ ತೆಗ್ದಾಕ್ಬಿಟ್ಟು ನಿನ್ ಬಟ್ಟೆ ಜೋಡ್ಸ್ಕೊತಿದ್ಯಾ ಮಗಳೇ? ಯಾಕೆ ಹಿಂಗ್ ಕೆಟ್ಟ ಬುದ್ಧಿ ಕಳ್ತ ನೀನು? ದೊಡ್ಡ ರೊಡಿ ಹಂಗ್ ಹೊಡಿತ. ರಾಘವ ಅಂದ್ರೆ ಇಷ್ಟನ ಜಾಸ್ತಿ ನಿಂಗೆ ಇಷ್ಟ? ಅಮ್ಮ ಅಂದ್ರೆ ಇಷ್ಟನ? ಏನ ಮಗಳೇ? ರಾಘವ ಅಂದ್ರೆ ಇಷ್ಟನ? ನಿಮ್ಮ ಅಪ್ಪ ರಘು ಇಷ್ಟನ? ಅಲ್ಲ ಕಣೆ, ನಂಗೆ ಕೇಳಿದ ಕ್ವಶನ್ ಆನ್ಸರ್ ಕೊಡೆ. ರಾಘವ ಇಷ್ಟನ ರಘು ಇಷ್ಟನ ಅಂತ? ಬಟ್ಟೆ ಯಾಕೋ ತರಲೆ ಮದವಿ ಗೈಸ್. ನಮ್ಮ ಅಣ್ಣ ಬೆಳಗಿನ ಜಾವೆ 4:15 ಹಂಗೆ ಕತೆ ಮುಗಿದ ಮೇಲೆ ಕತೆ ಮಾಡಕ್ಕೆ ಬಂದಿರೋ ಅವ್ರೆಲ್ಲರನ್ನು ಕಾರಲ್ಲಿ ಬಿಟ್ಕೊಟ್ಟಿದ್ದೆ. ಬಿಟ್ಕೊಟ್ಬಿಟ್ಟು ಕಾರ್ನ ಒಂದು 6:15 ಬಂದು ಇಲ್ಲಿ ನಿಲ್ಸೋನೆ. ಬಿಸಿಲಲ್ಲಿ ನಿಂತದೆ. ಇವಾಗ 12 ಗಂಟೆ. ಒಳಗಡೆ ಹೋದ್ರೆ ಯಪ್ಪ ಈ ಹಸಿ ಚಿಕನ್ ಏನಾದ್ರು ತಂದು ಮಾಡ್ಬಿಟ್ರೆ ಗೈಸ್ ಆರಾಮ್ಸೆ ಚಿಕನ್ ಆಗ್ಬಿಡ್ತದೆ ಅನ್ಬಿಟ್ರೆ. ಅಷ್ಟು ಹೀಟ್ ಅದೇ. ಬ್ಲ್ಯಾಕ್ ಕಾರು ಯಾರ್ಯಾರು ತಗೋತಿದ್ರು, ಯಾರ್ಯಾರು ಓಹೋ ಇಲ್ಲಿ ನೋಡಿ ಲೈಟ್ನ ಆಫ್ ಮಾಡಿಲ್ಲ ಇವನು. ಬ್ಲ್ಯಾಕ್ ಕಾರ್ ಯಾರ್ಯಾರು ತಗೋಬೇಕು ಅನ್ಕೊಂತಿದ್ದೀರೋ ದಯವಿಟ್ಟು ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬಿಡಿ ಗೈಸ್. ನಮ್ಮ ಅಂತೀನಿ ಲುಕ್ಗೋಸ್ಕರ ತಗೊಂತೀವಿ ನಾವು. ಬಟ್ ಇದು ಅಷ್ಟು ಹೀಟು. ವೈಟ್ ಕಾರು ಹೀಟು, ಬಟ್ ಬ್ಲ್ಯಾಕ್ ಇನ್ನೂ ಹೆವಿ ಹೀಟು ಅನ್ಕೊಳ್ರಿ. ಸೊ ಅವಾಯ್ಡ್ ಬ್ಲ್ಯಾಕ್ ಕಾರ್ಸ್. ಮತ್ತು ಹೆವಿ ತೊಳಿಬೇಕಾದ್ರೂ ಅಷ್ಟೇ
ನಿಮಗೆ ವೈಟ್ ಕಾರ್ಸ್ ಆದರೆ ನಮ್ಮ ರಘುಣ್ಣನ ಕಾರ್ ಅಷ್ಟು ತೊಳೆಯಂಗಿರಲ್ಲ ನೋಡಿ. ನಮ್ಮ ಅಣ್ಣಂದು ವೈಟ್ ಕಾರ್ ಆಗಿರೋದ್ರಿಂದ ಅವ್ರು ತೊಳಿಲಿಲ್ಲ ಅಂದ್ರೂ ಅವ್ರು ಧೂಳು ಮೆತ್ಕೊಂಡಿದ್ರು ಏನೋ ಅಷ್ಟು ಕಂಡು ಬರಲ್ಲ. ಬಟ್ ನಮ್ಮ ಬ್ಲ್ಯಾಕ್ ಕಾರ್ಸು ವಾರದಲ್ಲಿ 2-3 ಮೈ ಅಂದರೆ ವಾರಕ್ಕೆ ನೀವು ತೊಳಿತೀನಿ ಆ್ಯಕ್ಚುಲಾಗಿ ಡೈಲಿ ತೊಳಿಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ. ಹಂಗೆ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಬ್ಲ್ಯಾಕ್ ಕಾರ್ನ. ತಪ್ಪಿ ಏನು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಕರ್ಕೋಯ್ತಾರೆ ಏನೇ. ಅಯ್ಯೋ ಎಂತ 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 ಅವಳಿದ್ಯಾ, ಎಂತ ಮಗಳಿದ್ಯಾ ನೀನು, ಎಂತ 7 ಮಗಳು ನೀನು. ಮಾಡಪ್ಪ ಆಯ್ತಾ. ಲವ್ ಯಾವ ರೀಲ್ಸ್ ಮಾಡ್ತಾ ಇದಾರೆ ಇಬ್ರು? ಹಾ ಯಾರ ಜೊತೆಗೆ ಮೋಸ ಮಾಡ್ತಿರೋದ? ಮಾವನ್ ಜೊತೆ ಮಾಡ್ತಾರ. ಮಾವನ್ ಬ್ಯೂಟಿ ನೋಡ್ಲ ಲಕ್ಷಣ ಕಣ ಒಲಿದು ಬದ. ನಮ್ಮ ಮಾವನ ನೀವು ಮಾವನ ಯಾರು ಲಕ್ಷಣ ಹೋಗಿಲ್ಲ ಅಲ್ವಾ? ಯಾರ ಹೆಣ್ಣು ಸುದ ಬರಲ್ಲ. ಕುಂಕುಮ ಅಳ್ಸ ಬಿಡೋದಲ್ಲ, ಮೇಕ್ ಬೆಳ್ಕೊಬಿಟ್ಟದ. ನಮ್ಮ ಮಾವನ್ ಸ್ಮೈಲ್, ನಮ್ಮ ಮಾವನ್ ಕೆನ್ನೆ ಹೆಂಗೈತೆ ಮಚ? ಇವ್ರ ಮಾವನ್ ಕೆನ್ನೆ ಕಾಬಲ್ ಇದ್ದಂಗ. ಆಪಲ್ ಕೆನ್ನೆ, ಆಪಲ್ ಕೆನ್ನೆ ಫುಲ್ ರೆಡ್ ಕೆನ್ನೆ. ನೀನ್ ಯಾಕೆ ಬಂದೆ ಅಂತ ನಾನು ಕೇಳೋದ್ ನಿನ್ನ. ಸುಮ್ಮನೆ ಬಂದೆ ಕಣೆ. ಮಾಡೋಣ. ಹಂಗೆ ಒಂದು ಶೂಟ್ ಇತ್ತು, ಆ ಶೂಟ್ ಮುಗಿಸಿ ಹಂಗೆ ಒಯ್ದ ದಾರಿಲಿ ಅಂದಿವೆ ನಮ್ಮ ಗೂಳಿ ಮರಿನ ಪಿಕ್ ಮಾಡ್ಕೊಂಡು ಇವಾಗ ಅಟ್ಟಿಗೆ ಹೋಯ್ತವನಿ. ಮನೆಗೆ ಹೋಗ್ಬಿಟ್ಟು ಏನಂತ ಮಾಡ್ತೀನಿ ಅಂದ್ರೆ ಚಿಕನ್ ತಿನ್ನವನಿ ಅಂತ ಅನ್ಬಿಟ್ಟು ಪ್ರಾಂಕ್ ಮಾಡ್ದವನಿ. ಚೆನ್ನಾಗಿದೆ ಆದ್ರೆ ನೆನ್ನೆ ತಾನೇ ಸಲಿಮತ್ಮ ಕತೆ ಮಾಡಿಸಿದಲ್ವ. ಸಲಿಮತ್ಮ ಕತೆ ಮಾಡಿಸಿದ್ದು 12 ದಿವಸ ಗಂಟ ಏನು ತಿನ್ನಂಗಿಲ್ಲ ಅನ್ಕೊಳ್ರೆ. ಒಂಚೂರು ನಾನ್ ವೆಜ್ ಮುಟ್ಟಂಗಿಲ್ಲ, ಮೊಟ್ಟೆನೂ ತಿನ್ನಂಗಿಲ್ಲ. ಸೊ ಇವಾಗ ಇಂಥ ಟೈಮಲ್ಲಿ ನಮ್ಮಮ್ಮ 1000 ಮೈ ಹೇಳ್ತಾ ಇರ್ತದೆ 48 ದಿವಸ ಇರ್ಬೇಕು, ನಾನು ಇರಲ್ಲ ಅಂತ ಅನ್ಬಿಟ್ಟು 12 ದಿವಸ ಇರು ಸಾಕು ನೀನು ಅಂತ ಹೇಳದೆ. ಸೊ 12 ದಿವಸ ಗಂಟ ಚಿಕನ್ ತಿನ್ಬಾರ್ದು ಅಂತಿದ್ದು ನಮ್ಮಮ್ಮ 1000 ಮೈ ಹೇಳಿ ನೆನಪಿಸ್ತಿತ್ತು. ಸೊ ಇವಾಗ ಚಿಕನ್ ತಿನ್ಕೊಂಬಂದವನಿ, ಮೈಸೂರಿಗೆ ಹೋಗಿದ್ನಲ್ಲ ಹಂಗೆ ಚಿಕನ್ ತಿನ್ಕೊಂಬಂದವನಿ ಅಂತ ಅನ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ. ನಮ್ಮ ಅಟ್ಟಿ ಅವ್ರ ಇಂಟೆನ್ಸ್ ರಿಯಾಕ್ಷನ್ ನೋಡ್ರಿ ನೀವು, ಸಕ್ಕದಾಗಿರ್ತದೆ ಅನ್ಕೊಳ್ರಿ. ಗೂಳಿ ಇದು ಸಕ್ಸಸ್ ಆಯ್ತದಲ್ಲ ಪಕ್ಕ 100%. ನಮ್ಮಮ್ಮ ಈ ತರ ಹಿಂಗೂ ಪ್ರ್ಯಾಂಕ್ ಮಾಡ್ಬೋದಂತ ನಮ್ಮಮ್ಮ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಹಂಗ ಪ್ರ್ಯಾಂಕ್ ಮಾಡ್ತಾ ಇರೋದು ಸಕ್ಕದಾಗಿರುತ್ತೆ ಅನ್ಕೊಳ್ರಿ. ನೋಡ್ತೀರಿ ಅಂದ್ರೆ ಭಾನುವಾರ ಆಗಿತ್ತಲ್ಲ ಮರ್ತ್ಕ ತಿನ್ಬಿಟ್ಟು ಅಷ್ಟೇ ನೋಡ್ರಿ ಸಕ್ಕದಾಗಿರ್ತದೆ. ಅದು ನಾನು ಹೋಗಿ ಹೋಟ್ಲಲ್ಲಿ ಹೋಗಿ ತಿಂತಿರ್ಲಿಲ್ಲ. ಅದೇ ಪ್ರಮೋಷನ್ ಶೂಟ್ ಹೋಗಿದ್ನಲ್ಲ, ಅವ್ರು ಊಟ ತರಿಸ್ಬಿಟ್ಟಿದ್ರು ಮಧ್ಯಾಹ್ನ. ಅವರು ಮಧ್ಯಾಹ್ನ ಭಾನುವಾರ ಅಂದ್ಬಿಟ್ಟು ನಾನ್ ವೆಜ್ ತರಿಸ್ಬಿಟ್ಟಿದ್ರು ಅಂದ್ಬಿಟ್ಟು ಹೊಡೆದ್ರು. ಅಮ್ಮ ಸ್ನಾನ ಮಾಡಿಸ್ಕೊಡುವ. ಚಿಕನ್ ತಿನ್ಬಿಟ್ಟವನಿ ಇರಪ್ಪ. ಇದು ಯಾಕಪ್ಪ ಹಿಂಗ ಆಡ್ತೀಯ? ಒಳಗೆ ಬರಂಗಿಲ್ವಾ? ಸ್ನಾನ ಮಾಡ್ಕೊಡು. ಹೇಳು ತಪ್ಪನೀರ್ ಗಿಪ್ನೀರ್ ಹಾಕು ಸ್ನಾನ ಗೀನ ಮಾಡಿಸ್ಕೊಟ್ಟೆ ಅಂತ. ಒಳಗೆ ಬರಂಗಿಲ್ಲ, ಇಲ್ಲಿ ಕೂತ್ಕೊ ಬರಂಗಿಲ್ವಾ? ಹಾ ಮಾ ಹೇಳು ಯಾಕವ ಯೋ ಇದು ತಪ್ಪನೀರು ಹಾಕ್ಬಿಟ್ಟು ಏನು ಹೇಳು ಕರೆಕ್ಟಾಗಿ ಸಿಗೋಗಿ ಪುಡಿ ಹಾಕ್ಬಿಟ್ಟು. ನಾನು ಯಾಕೆ ಸುಳ್ಳು ಹೇಳಿ? ನಂಗೆ ಗೊತ್ತಿಲ್ಲ ಅಂತ ಅಲ್ಲಿ ಪ್ರಮೋಷನ್ ಹೋಗಿರಲ್ಲ, ಮಧ್ಯಾಹ್ನ ಊಟ ತರಿಸಿದ್ರು ಅವರು, ಅವಾಗ ತಿನ್ಬಿಟ್ಟಿದ್ದು. ಆತಿನ ಬತ್ತ ಕರ್ಕೊಬಂದಿ ನಾನು ಪ್ರಮೋಷನ್ಗೆ ಹೋಗಿದ್ದು. ಈ ಸ್ನಾನ ಏನು ಮಾಡ್ಬೇಕು ಹೇಳು ಹೊಸಿ? ನನ್ನ ನಿಜವಲ್ಲ ನನ್ನ ಹಣ್ಣು ತಿನ್ನವನೇ, ನಾನು ಯಾಕೆ ಸುಳ್ಳು ಹೇಳಿ? ಯಾಕಮ್ಮ ನಂಗೆ ಹೆಂಗ್ ಗೊತ್ತಾಯ್ತು? ಡೈಲಿ ತಿಂತಿದ್ದ ಅವನ್ಗೆ. ವಿಜಿ ಬರ್ನೇ ಇಲ್ಲ, ಹೋಗೇ ಇಲ್ಲ ವಿಜಿ. ಅವ್ರ ಮನೇಲಿ ಕರೆದ್ರು ಅಂತ ಹೋದ. ಅವ್ರ ಮನೇಲಿ ಫೋನ್ ಮಾಡಿದ್ರು ಅಂದ್ಬಿಟ್ಟು ಹೋದ ಅವನು. ಸೌಂಡ್ ಕಮ್ಮಿ ಕೂಡ ಕೆಡಿಸ್ಲಾದ. ಅಬ್ಬೋ ಚಿಕನ್ ಸೂಪ್ ಅಂತ ಏನೋ ಕೊಟ್ರು, ಅದ್ರೊಳಗಡೆ ಚಿಕನ್ ಸೂಪ್ ಹಾಕಿ ಕೊಟ್ಟಿದ್ರು, ಬಿರಿಯಾನಿ ಒಂದು ಕೊಟ್ಟಿದ್ರು. ನನಗೆ ಆಮೇಲೆ ಬಿರಿಯಾನಿ ಅರ್ಧ ತಿಂದಾದ್ಮೇಲೆ ಗೊತ್ತಾಯ್ತು ಬಿರಿಯಾನಿ ಇದು ಚಿಕನ್ ತಿನ್ನಂಗಿಲ್ಲ ಅಂತ ಅನ್ಬಿಟ್ಟು. ಆಮೇಲೆ ಇನ್ನೇ ಮಾಡೋದು?
ನಂಗೆ ಏನಮ್ಮ ಗೊತ್ತು ಸಸಿ ಮುಡ್ಸ್ಕೊಳಂಗೂ ಇಲ್ವಾ ಹಾ ಮುಡ್ಸ್ಕಿಡ್ಸ್ಕೊಂಡ್ರೆ ನೀನು ಸ್ನಾನ ಏನು ಮಾಡ್ಬೇಕಾ ತೊಪ್ಪಿಗಿಪ್ನಾರ ಹಾಕಬೇಕಾ ಹೇಳಮ್ಮ ಯಾಕಮ್ಮ ಅದು ಏನ್ ಮಾಡ್ಬೇಕು ಹೇಳತ್ತೆ ಹಾ ಅವು ಏನ್ ಮಾಡ್ಬೇಕು ಹೇಳುವ ನಂಗೆ ಹೆಂಗ್ ಗೊತ್ತಾಯ್ತು ಈಗ ಏನ್ ಇದು ಆ ಒಂದ್ ವರ್ಷದಿಂದ ತಿನ್ನೋದ್ ಬಿಟ್ಟಿದ್ದೆ ನಾನು ಒಂದ್ ದಿವಸಕ್ಕೆ ತಿನ್ನೋನ ಕಣವ ಕೈ ಮೂಸಬೇಕಾರ ನಿಜೋಳು ತಿನ್ನೋನ ಕಣಪ್ಪಿ ನಾ ಸುಳ್ಳು ಹೇಳ್ತೇನ ನಾಯಿಗಿಂತ ಕಡೆ ನೀನು ಹೆಂಗ್ ಮುಗಿಸ್ತದ ನೋಡು ಗೋಬಿ ತಿಂದವನೆ ಪಕ್ಕ ನೂಡಲ್ಸ್ ಮಿಕ್ಸ್ ಗೋಬಿ ನಮ್ಮ ಅಮ್ಮನಾಣಿಗೂ ಗೋಬಿ ತಿಂದಿಲ್ಲ ನಮ್ಮ ಅಮ್ಮನಾಣಿಗೂ ನೂಡಲ್ಸ್ ವಿತ್ ಗೋಬಿನೂ ತಿಂದಿಲ್ಲ ನಿಮ್ಮ ಅಮ್ಮ ತಿನ್ಕೊಂಡ್ ಇಲ್ಲ ಏನೋ ಬೇರೆ ಚಾಟ್ಸ್ ಐಟಮ್ ಬಂದಿಲ್ಲ ಕೈ ಮೂಸಿಸ್ತಾ ಒಟ್ನ ಚಾಟ್ಸ್ ಐಟಮ್ ಏನು ತಿನ್ನಲ್ಲ ಇವತ್ತು ತಿನ್ಕೊಂಡ್ ಬಂದಿದೆ ಚಿಕನ್ ಏನ್ ಅಮ್ಮನ್ ತಿನ್ಕೊಂಡ್ ತಿನ್ಕೊಂಡ್ ಬಂದಿದ್ರೆ ಏನ ಮಾಡ್ತಾ ನಮ್ಮ ಅಮ್ಮನಾಣೆಗ್ಲುವೆ ನಾನು ಗೋಬಿ ಆ ಪಾನಿ ಇದು ತಿಂದಿಲ್ಲ ಚಿಕನ್ ತಿನ್ನೋನಿ ಅಂತ ನಾನು ಇದ್ರಲ್ಲಿ ಹೇಳಿದ್ದು ಅದೇ ನಿಮ್ಮ ಅಮ್ಮನಗೂ ಏನ್ ನಮ್ಮ ಅಮ್ಮನಾಣಿಗೂ ಚಿಕನ್ ಇದು ನಮ್ಮ ಅಮ್ಮನಾಣಿಗೂ ಗೋಬಿ ತಿಂದಿಲ್ಲ ನಾನು ಅದೇ ಏನ್ ಮಾಡ್ಬೇಕು ಹೇಳೋದು ಇವಾಗ ನಾವು ಏನ್ ಸ್ನಾನ ಮಾಡಿದ್ರಲ್ಲ ಕಳ್ಳಿ ನಾನು ಏನಮ್ಮ ಮಾಡಿ ನೀವಾ ಕುಡಿ ಒಂದ್ ಲೋಟವಾ ಹಸಿಗಲ್ಲ ಕುಡಿದ್ರೆ ಹೋದ ಸಗಣಿ ನೀರು ಕುಡಿದ್ರೆ ಹೋದ ನೀ ಯಾಕೆ ಕಮ್ಮಿ ನೆಗ್ದಿಯ ಓ ನಿಜ ತಿನ್ನೋರ ಕೈ ಮೂಸು ಸುಳ್ಳು ಹೇಳಿದ್ರು ನಾನು ಬಂದಿಲ್ಲ ನಂಗೆ ಹೇಳ್ದ 12 ದಿವಸಕ್ಕಂಡ ಬಲ್ಲಳಿಲ್ಲ ಬಿತ್ಕೊಳಕಂತ ಅದಕ್ಕೆ ಬಂದ ಮಟ್ಟಿಗ ಅಲ್ಲಿ ಚಿಕನ್ ತಿನ್ಕ ಇರ್ಬೋದಾ ಹಂಗಾರ ಇರ್ತೀನಿ ಮತ್ತೆ ನಿನ್ನ ಹೋಟೆಲ್ ಹುಡ್ರು ಕಳ್ಸಿಲ್ವ ನಮ್ಮ ಮಟ್ಟಿಗೆ ಕಳಿಸ್ಬಿಟ್ಟು ಸಾಕಾಳಕ್ಕಾಗಲ್ಲ ಹಂಗೆ ಕಳ್ಸ್ಬಿಟ್ಟು ನಮ್ಮ ಮಟ್ಟಿಗೆ ಕಳ್ಳಿ ಹಿಂಡ್ಬೇಕಮ್ಮ ಇವಾಗ ಎಲ್ಲ ಯಾಕೆ ನೆಗಿತೀಯ ನಂಗೆ ಗೊತ್ತಿಲ್ಲಂತೆ ಚಿಕನ್ ಬಿರಿಯಾನಿ ತಿನ್ಬಿಟ್ಟು ಕಣ ಇದು ಯಾಕಮ್ಮ ನಂಗೆ ಗೊತ್ತಿಲ್ಲ ಚಿಕನ್ ಬಿರಿಯಾನಿ ತಿಂದ್ರೆ ನಾನು ಮುದಾವೆ ಫಸ್ಟ್ ಸೂಪ್ ತಿನ್ಬಿಟ್ಟು ಆಮೇಲೆ ಬಿರಿಯಾನಿ ತಿಂದಿದ್ದು ಅಂತ ಅಂದಿದ್ದು ಫಸ್ಟ್ ಸೂಪು ಬಿರಿಯಾನಿ ಅಂತ ಅಲ್ಲ ನೀನು ಹೋದ್ರೆ ಹೋಟ್ಲಿಗೆ ಹೋದ್ರೆ ಬರೀ ಬಿರಿಯಾನಿನೇ ತಿಂತೀಯ ಚಿಕನ್ ಕಬಾಬು ಚಿಲ್ಲಿ ಚಿಕನ್ ಅಂತೆಲ್ಲ ತಿಂತೇ ತಾನೆ ತಿಂದೆ ಹಿಂಗಿದ್ಯಾ ನೀನು ತಿಂದಿರ್ಬೇಕಂತ ತಗೋ ಹಂಗ ಇದ್ದಿಲ್ಲಂತ ಈಗ ಬುದ್ಧಿ ಕೆಟ್ಟಂಗೆ ಆಯ್ತು ಅದು ಸುಮ್ಮನೆ ಇದ್ಬಿಡು ಮತ್ತೆ ಮೈದಿಂದ ಬರೀ ಒಂದ್ ದಿವಸ ನಿದ್ದೆ ಕಟ್ಟಿರೋದಕ್ಕೆ ಮೊನ್ನೆ 2 ರಾತ್ರಿ ನಾನು ಇವತ್ತು ಮೀನ್ ತಿನ್ಬೇಕಾಯ್ತು ಅಂದ್ಬಿಟ್ಟು ನಾನು ಹೋಗ್ತೇನೆ ಹೆಂಗೆ ಹೇಳು ತಾರಸಿಮಿಗೆ ಹೋಗಂಗಿಲ್ವಾ ಸರತು ನಿನ್ ಇಷ್ಟ ಬಂದ ಮಾಡೋದು ಅದೇ ಏನ್ ಮಾಡ್ಬೇಕು ಹೇಳ್ತೀನಿ ನಿಂಗೆ ಹುಸಿ ವಯಸ್ಸಾದವರಲ್ಲ ನಾನ್ ಬೇಸ್ಕೊಂಡ ಮನೆಯಿಂದ ಆಚೆ ಇರ್ಬೇಕಾ ಅಡ್ಗೆ ಮನೆಗೆ ಹೋಗಂಗಿಲ್ಲ ಅಡ್ಗೆ ಮನೆಗೆ ಹೋಗಂಗಿಲ್ಲ ಎಲ್ಗೂ ಹೋಗಂಗಿಲ್ಲ ಹಂಗೆ ಅಪ್ಪಿ ಏನ್ ಮಾಡ್ಬೇಕೆ ನನ್ನ ಕಾಲು ಬೇಕಾದ್ರೆ ಕಳ್ಳ ವಾಷಿಂಗ್ ಮಿಷಿನ್ ಹಾಕು ಒಗದು ಬಿಡ್ತೀನಿ ನಿಂಗೆ ಕಾಲಾಗಂತೂ ಬೀಳಲ್ಲ ಏನು ಮಾಡಬೇಕು ಬೆಳಗಾಗೋನು ನೀನು ಬರೀ ತಿಂತಾನೆ ಇರಲ್ಲ ಮಿಯೋ ನೀನು ಇದ್ದಿದ್ರೆ ನೀನಾರ ನೆನ್ಸ್ಬೇಕು ತಾನೆ ಅಲ್ಲ ನಿಮ್ಮ ಮಟ್ಲಿ ಸೇರ್ಸ್ಕೊಂಡೆ ಅಂತ ನನ್ನ ಬಲ ಆಯ್ತಲ್ಲ ವಿಜಯ್ ಅಪ್ಪಿ ನೈಟ್ ಸೇರ್ಕೊಳ್ಳೋ ಪ್ರೀಮಿಯ ಒಂದ್ ಚಿಕ್ಕ ಬೋಲ್ ಅಂದ್ರೆ 7 ಪ್ರಕಾರ ಒಂದ್ ಮೂಟೆ ಕಳ ನಾನು ನಿಮ್ಮ ಅಪ್ರಾಣ ತಿಂದ ನಾನು ಏನ್ 2 ಕಾಳು ಎತ್ಕೊಂಡ್ರೆ ನಿನಗೆ 3 ಜನ ಕಾಯ್ದಡಿಗಳು ಹೆಂಗ್ ಮಣಗಿದ್ರಿ ನೋಡಿ ಇವ್ರಿಬ್ರು ಕಾಯ್ದಡಿ ನನ್ನ ನೀ ಯಾವ ದಡಿಯ ನೀ ಚಿಕ್ಕ ದಡಿ ನೀನು ಸ್ಮಾಲ್ ದಡಿಯ ಎಲ್ರಿಗಿಂತ ಯಾರು ಜಾಸ್ತಿ ದಡಿಯ ಅವ್ನು ತುಟಿ ಮಿಸ್ ಆಗಿ ಮುಡಿ ಕಳ ಸ್ವಲ್ಪ ಟಚ್ ಆಯ್ತು ಏನೇನ ಕಕ್ಕಸ್ ಮಾಡ್ಕ ತಿನ್ಕೋಬೇಕಾ ನೀ ಏನ್ ಮಾಡಿಯ ನಿನ್ ಕಕ್ಕ ತಿನ್ಕೊಬಿಡು ನೀವೇ ತೂ ಕಕ್ಕ ಮದಾಗ ಪುರಿ ಉಂಡೆನು ಬಂದವಳೆ ಏನ್ ಎತ್ತಿಕ ಮುಸ್ಕ ಕಟ್ ಮಾಡು ಏನು ಒಡಿಯ ಪುರಿ ಉಂಡೆನ ಪುರಿ ಉಂಡೆನು ಚಿನ್ನು ಪುರಿ ಉಂಡೆ ಮುಚ್ಕೊಂಡ್ ಕಟ್ ಮಾಡು ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಹೇಳ್ಬೇಕು ಕಣೆ ಸ್ವಲ್ಪ ಯಾವ ಕ್ಲಿಪ್ನ ಕಟ್ ಮಾಡಾಗಿದ್ ನೋಡು ಏನಾಗಲ್ಲ ತಾನೆ
ಏಯ್ ಕುತ್ಕೋ ಗಂಡು ಬೀರಿ ಮಗ ಸೇರ್ಸಾಕ್ಲ ಗೋಳಿಗೆ ನೀ ಹೆಚ್ಚಿಸ್ಕೊ ಹೋಗಿರೋದ್ ಹಿಂಗೆ ಆಡ್ತಾ ಇರೋದು ಇವಳು ಕೈಯೋ ಕಾಲ ನಗ್ಬಿಡೋ ನನ್ನ ಜೊತೆಗೆ ಇದ್ದಿದ್ರೆ ಮಕ ಸೇರಿಸಿ ಮುದಾವೆ ವಕ್ತಾನ ಕಲ್ತಿ ಮುದಾವೆ ನೀನು ಇಲ್ಲ ಆಸ್ಕೆ ಇಲ್ವಾ ಕಾಮಿಡಿ ನೋಡ್ಲೆ ಹೆಂಗ್ ಮಾಡ್ತಿದಳು ಗಂಡಬೀರಿ ಗಂಡಬೀರಿ ಗಂಡೈಕ್ಳ ಜೊತೆಗೆ ಹೆಂಗ್ ಕುಂದಿದ್ದಾಳೆ ನೋಡಪ್ಪ ಗಂಡೈಕ್ಳ ಮಧ್ಯೆ ಗಂಡಬೀರಿ ಹೆಂಗೆ ಅಲ್ಲ ನಾನು ಹೇಳಿರೋದು ಬರೀ ಹಾಸಿಗೆ ಮೇಲೆ ಮಾತ್ರ ಗಂಡೈಕ್ಳ ಮಧ್ಯೆ ಹೆಂಗ್ ಕುಂದಿದ್ದಾಳೆ ನೋಡು ಯಾಕೆ ಸುಮಾರು ಜನ ಆಯ್ತು ಶರತ್ತು ಕೈಲಿ ಕಿತ್ಕೊಳಕ್ ಬರೀಕಿಲ್ಲ ಅವ್ನಿಗೆ ಕೀಳಕ್ಕೂ ಆಯ್ಕಿಲ್ಲ ನೀನ್ ಹೋಗಿ ಕಿತ್ಕೊಂಡ್ರಿ ಹೋಗಿ ಕಿತ್ಕೊಂಡ್ಬಿಟ್ಟ ಅಂತ ಆಮೇಲೆ ಇನ್ನೊಂದು ಕೊಡ್ಲಿ ಹೆಂಗ್ ಗೊತ್ತಾ ಇದು ದೇವ್ರು ಬಂದಾಗ ಅವರು ಅದೇ ಕತೆ ಮಾಡಿದ ಮ್ಯೂಸಿಷಿಯನ್ಸ್ಗಳೆಲ್ಲ ಇದ್ರಲ್ಲ ಅವರೆಲ್ಲ ಕತೆ ಮಾಡ್ತಿದ್ದಾಗ ಇದು ನಮ್ಮ ಅಪ್ಪಂಗೆ ಹೇಳಿದ್ರು ದೇವ್ರು ಬಂದಾಗ ನೀವು ಹೋಗಿ ಹಿಡ್ಕೋಬೇಕು ಅಂತ ನಮ್ಮ ಅಪ್ಪ ಇನ್ನೂ ದೇವ್ರೇ ಬಂದಿಲ್ಲ ಅವಾಗಲೇ ಹಿಡ್ಕೊಳಕ್ ಹೋಯ್ತದೆ ಸಸಾಂಕು ನಮ್ಮ ಅಪ್ಪ ಇಬ್ರು ಇದು ಗೂಳಿ ಮತ್ತೆ ನಮ್ಮ ಅಣ್ಣ ಗುಡ್ಡಪುರ ಹಿಡ್ಕೊಂಡಿದ್ರೆ ನಮ್ಮ ಅಪ್ಪ ಗೂಳಿ ಹಿಡ್ಕೊಳಕ್ ಹೋಗದೆ ನನಗೆ ದೇವ್ರ ನಾನು ನೆಗ ಕಂಟ್ರೋಲ್ ಮಾಡ್ತಿದ್ದೆ ನೀನು ನೆಗ ಕಂಟ್ರೋಲ್ ಮಾಡ್ತಿದ್ದೆ ನನಗೆ ನೆಗ ಬರ್ತದೆ ಗೂಳಿಯಾಗಿ ನೆಗಿತಿಲ್ಲ ಅಂದ್ಬಿಟ್ಟು ನಾನೇ ನೆಗಿತಿಲ್ಲ ಮಾವ ನನ್ನ ಹಿಡ್ಕೊಂಡು ಸಸಾಕಿ ಏನು ಮಾಡ್ತೀವಿ ಸುಮ್ ಕೈ ಹಿಡ್ಕೊಂಡು ನಿಂತೀರಾ ಸುಮ್ಮನೆ ಅಲ್ಲ ದೇವ್ರು ಬಂದ್ಮೇಲೆ ತಟ್ಟೆ ಕಿತ್ಕೊ ಅಂದ್ರೆ ಇವಾಗಲೇ ಕಿತ್ಕೊಂಡ್ಬಿಟ್ಟ ಗೊತ್ತಾಯ್ತಲ್ಲ ಯಾವಾಗ ಹಿಡ್ಕೋಬೇಕು ದೇವ್ರ ನಾನು ಎದ್ದು ನಿಂತ್ಕೊಂಡ್ರೆ ಹೋಗೋದು ಗುಡಪ್ಪರ ಪಕ್ಕ ನಿಂತ್ಕೊತೈತಿ ನಾ ಕೂತ್ಕೊಂಡ್ರೆ ಸೈಡ್ ಗೊತ್ತ ಅಂಕಳ ದೇವ್ರು ಬಂದಾಗ ನಮ್ಮ ಅಪ್ಪನ ನೋಡೇ ನಂಗೂ ನಗ ಬರ್ತಿತ್ತು ನಂಬರ ಭಯ ಆ ಮಟ್ಟ ದೇವ್ರು ಹಿಂಗಾಡ್ತಾರೆ ನೆಕ್ಸ್ಟ್ ಬಿಟ್ರೆ ಈ ಟೈಮಲ್ಲಿ ಬಾಯಿ ಬಂದಂಗೆ ಬೋದಾಕ್ಬಿಡ್ತಾರೆ ಎಲ್ಲ ಫೀಲಿಂಗ್ಗಳು ಅದ್ರಲ್ಲಂತೂ ನೀರ್ ಕೈ ಬಿಟ್ಬಿಟ್ಟು ಓಡ್ಬಿಟ್ಟಿಲ್ಲ ಕೈ ಇವ್ರು ಎದ್ಕೊಂಡ ನಾನು ಜೋರ್ನೆ ಬಿಟ್ಬಿಟ್ಟು ನೆಗ್ಬಿಟ್ಟು 3 ಜನ ಅಪ್ಪ ಮಕ್ಕಳು 3 ಜನ ಇದ್ಕೊಂಡ್ರು ಇವನ್ಗೆ ಕೈ ಸಸಂಕು ಕೈ ಕೆಸಕ್ಬಿಡವ್ವ ಕೈ ಕಿತ್ಕೊಳಕ್ ಕೈ ಕಿತ್ತಾರೆ ಒಂದ್ ಕೈ ಹಿಂಗಂತಾರೆ ಇವನು ಆಗ್ಲೇ ಅಂತ ಅಟ್ಟೆ ಸುಡ್ತಿದ್ರೆ ಅದಕ್ಕೆ ಯಾಪುಟ ಗೋಳಿ ಮರಿ ನೋಡು ಹಿಂದಿಂದ ತಬ್ಬಿಟ ನಾವು ಹಿಂದೆ ತಪ್ಕೊಂಬಿಟ್ಟೆ ಅದಕ್ಕೆ ಅಪ್ಪ ಚಿಕನ್ ತಿನ್ಬಿಟ್ಟು ಕಣಪ್ಪ ಗೊತ್ತಿಲ್ಲದಂತೆ ಚಿಕನ್ ಗೊತ್ತಿಲ್ದಾನೆ ನಿನ್ನಂತ ಡೋನ್ಗೆ ಬಡ್ಡಿ ಮನ ಬಿಡಿ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಅನ್ಕತ್ನಿ ಯಾಕೆ ಅಂತ ಹೇಳಿದ್ರೆ ನೀನ್ ಭಾರಿ ಪ್ರಜ್ಞೆವಂತ ಮನೇಲಿ ಶನಿ ದೇವ್ರ ಕತೆ ಮಾಡ್ತೀವಿ ಅಂತ ಗೊತ್ತು ಅಪ್ಪ ಇಷ್ಟು ದಿವಸ ಡೈಲಿ ತಿಂದ ಅಭ್ಯಾಸ ಹಂಗೆ ತಿನ್ಬಿಟ್ಟು ಇಲ್ಲ ನೀನ್ ಡೋಂಗಿ ಮಾತಾಡ್ತಾ ಇರೋದು ನನ್ನ ಆತ್ಮಸಾಕ್ಷಿ ಆಗು ನೀನ್ ತಿಂದಿಲ್ಲ ಕನ್ನಡಿ ನಿನ್ಗೊಳ್ಳೆ ಕಣಪ್ಪ ನಾನು ನನ್ನ ಆತ್ಮ ನನಗೆ ಗೊತ್ತಿಲ್ವಲ್ಲ ಸೀರಿಯಸ್ ಆಗಿ ತಿನ್ಬಿಟ್ಟು ಏನ್ ಮಾಡಿ ಸೀರಿಯಸ್ ಆಗ್ತಂತ ಬಡಿದ್ರೆ ಕಳ್ಕೊಂಡು ಏನಾಗಲ್ಲಪ್ಪ ಅಜ್ಞಾನಿಗಳು ಮಾತಾಡೋ ಮಾತು ಬೊಗಳೋದು ಅದು ಯಾಕಪ್ಪ ಚಿಕನ್ ತಿಂದ್ಬಿಟ್ಟು ಬಂದಿವ್ನಿ ಅಂತಿದ್ದಲ್ಲ ಅದು ಅಜ್ಞಾನಿಗಳ ಮಾತು ಬೊಗಳೋದು ಯಾತಕ್ಕೆ ಅಂತ ಹೇಳ್ತೀನಿ ಅಂದ್ರ ನೀನ್ ಪ್ರಜ್ಞೆವಂತ ಅಂದ ನಾನು ಭಾರಿ ಹೋಗ್ಲಿ ಹೇಳ್ತೀನಿ ಅಲ್ಲ ಕಣ್ ನನ್ನ ಮಗನ ಏನೋ ಶನಿದೇವ್ರ ಕಥೆ ಮಾಡಿಸಿ ನಾನು ಚಿಕನ್ ತಿಂದ್ಬಿಟ್ಟು ಬಂದಿವ್ನಿ ಅಂದ್ರೆ ಯಾತ್ರಲ್ಲಿ ಹೊಡಿಬೇಕು ನಿನ್ಗ ಅಲ್ಲ ಕಣಪ್ಪ ಮಿಸ್ ಆಗ್ತಿದ್ರಿ ಏನಪ್ಪ ಮಿಸ್ ಆಗ್ತಿನವ್ರು ದಡ್ರು ಅವ್ರಿಗೇನು ಗೊತ್ತಿಲ್ದೇ ಇರೋ ಪಾಪ ಪುಣ್ಯಾತ್ಮರು ನಿನ್ನಂತ ಪ್ರಜ್ಞೆವಂತ ತಿಂದ್ರ ಅವ್ನಿಗೆ ಯಾತ್ರಲ್ಲಿ ಹೊಡಿಬೇಕು ಅಂತ ನಾನ್ ಪ್ರಜ್ಞಾವಂತನು ಕೆಲವೊಂದು ಟೈಮಲ್ಲಿ ಪ್ರಜ್ಞೆ ತಪ್ಪಿಡ್ತಾನೆ ಕಣಪ್ಪ ಬಾರ್ದು ಕೊಟ್ಬಿಟ್ರು ಅಂತ ತಿನ್ಬಿಟ್ನಂತೆ ಸರಿ ಆತರ ತಿನ್ನೋರು ಪಾಪ ಪೆದ್ರು ನಾನು ಪೆದ್ದನೆ ನೀನೇನ್ ಪೆದ್ದ ಅಂತ ಹೇಳದ್ ಬಡ್ಡಿ ಮಗ ಪೆದ್ದ ಗೈಸ್ ನಮ್ಮ ಮನೇಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತವ್ರೆ ಶಶಿಕಲಾ ನೀನ್ ಬಿಗ್ ಬಾಸ್ಗೆ ಹೋಗಿದ್ರೆ ಹೆಂಗಿರೋದು ಅವ ನೀ ಬಿಗ್ ಬಾಸ್ಗೆ ಹೋಗಿದ್ರೆ ಹೆಂಗಿರೋದು ಬಿಗ್ ಬಾಸ್ಗೆ ಹೋಗಿ ಇಷ್ಟವಾ ಇವಾಗ ಇಷ್ಟವಾ ಕರ್ಕೋಯ್ತು ಊಟ ಕೊಡುವ ಗೈಸ್ ಸೊಪ್ಪಿ ಊಟ ಕೊಡ್ತಾವಳು ಇವತ್ತು ನೆನ್ನೆದು ಹಪ್ಪಳ ಇದು ನೆನ್ನೆ ಸಾರು ಅನ್ನ ಒಂದು ಬಿಸಿ ಮಾಡಿರ್ತಾರೆ ಇಲ್ಲಾಂದ್ರೆ ಅನ್ನ ಹೊಸ್ದಾಗಿ ಕೂಗಿಸಿರ್ತಾರೆ ಅದೇ ಹಳೆ ಅನ್ನ ಇಲ್ಲ ಅದೇ ಹಳೆ ಸಾರಿಗೆ ಹೊಸ ಅನ್ನ ಗೈಸ್ ಮುದ್ದೆ
ಮತ್ತೆ ಬೇಳೆ ಸಾರು ಗೈಸ್. ಇವರು ತಲೆ ಬೋಳ್ಸ್ಕೊತಿರೋದಕ್ಕೆ ನಮ್ಮವ್ವ ಏನಮ್ಮ ಅಂದ್ಯಲ್ಲ, ಏನಂದ್ಯಲ್ಲ? ತಲೆನೇ ಬೋಳ್ಸ್ಕೊತಾವ. ಬನ್ನಿ, ನಾನು ಹಂಗೆ ಏನಾದ್ರು ಬೋಳ್ಸ್ಕೊಂಡಿದ್ರೆ ಏನ್ ಮಾಡ್ತಿದ್ದೆ ಬಿಗ್ ಬಾಸ್ಗೆ ಹೋಗಕ್ಕೆ? ಬೋಳ್ಸ್ಕೊಂಡಿಲ್ಲ ಅಂದ್ರೆ ಮನೆಗೆ ಹೋಗುವಂತ ನಾನು. ಬೋಳ್ಸ್ಕೊಂಡಿದ್ರು ಮನೆಗೆ ಹೋಗು ಅಂದಾರ? ಬೋಳ್ಸ್ಕೊಂಡಿಲ್ಲ ಅಂದ್ರೆ ಮನೆಗೆ ಹೋಗುವಂತಿದ್ದೆ. ಬೋಳ್ಸ್ಕೊಂಡಿಲ್ಲ ಅಂದ್ರೆ ಬೋಳ್ಸ್ಕೊಂಡ್ರೆ ಸೇರ್ಸ್ಕೊಂಡ್ಬಿಡ್ತಿದ್ರ, ನೋಡೋರು ಏನಾಯ್ತದೆ ಅಂತ. ನಮ್ದು ಆಲ್ರೆಡಿ ಆಯ್ತು ಗುರು, ಒಂದು ಮುದ್ದೆ ಅರ್ಧ ಕೆಜಿ ಅನ್ನ ಉಂಡಿರೋದು ಗುರು. ನೀ ಎಷ್ಟು ಕೆಜಿ ಉಂಡಿ ಗುರು ಡೈಲಿ? ಇವಾಗ ಬರಸ್ತಿದ್ಯಲ್ಲ ಎಷ್ಟು? ಒಂದೇ ಮುದ್ದೆನಾ? ದೊಡ್ಡ ನೀನು ನೀವು ಯಾರ ತಕ ಹೋಗಲ್ಲ ಗುರು ರಾಘವೇಂದ್ರ? ಹಾ, ಇನ್ ಸ್ವಲ್ಪ ದೊಡ್ಡ ಆಲಿ ಅಂತ್ಯಾ ಹಂಗೆ. ಜ್ಞಾನವಿ ಗುರು, ನಿಂಗೆ ಜ್ಞಾನವಿ ಇಷ್ಟನಾ ರಾಘವೇಂದ್ರ ಇಷ್ಟನಾ? ಜ್ಞಾನವಿ ಸೂಪರು, ರಾಘವ ಇಷ್ಟ ಇಲ್ಲ. ದೊಡ್ಡ ನಿಂಗೆ ಯಾರು ಇಷ್ಟ? ಇಬ್ರು ಇಷ್ಟ. ಜಾಸ್ತಿ ಯಾರು ಇಷ್ಟ? ಜ್ಞಾನವಿ ಇಷ್ಟನಾ? ಇಬ್ರು ಇಷ್ಟ ಕಳ್ಳ. ಗುರು ನಿಂಗೆ ಜಾಸ್ತಿ ಜ್ಞಾನವಿನ ಇಷ್ಟನಾ? ಅಣ್ಣ ನಿಂಗೆ ನಿಜ? ಅಕ್ಕ ನಿಂಗೆ ಯಾರು ಇಷ್ಟ? ಜ್ಞಾನವಿ ಇಷ್ಟ ಅಂತ ಅಕ್ಕ. ಅಕ್ಕ ನಿಂಗೆ ಜಾಸ್ತಿ ಯಾರು ಇಷ್ಟ? ಜ್ಞಾನ ಮಗಳೇ, ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಯ್ಯೋ ಚಿರು ಮಗಳಿಗೆ ಇಷ್ಟ. ಒಳ್ಳೆ ಅಪ್ಪ ಮಕ್ಕಳು ಅನ್ಕೊಳ್ರಿ ಇಬ್ರು. ನಮ್ಮ ಅಣ್ಣ ಜ್ಞಾನವಿ ಹೆಸರು ಹೇಳಿದ್ರೆ ಜ್ಞಾನವಿ ಅವ್ರ ಅಪ್ಪನ ಹೆಸರನ್ನ ಹೇಳ್ತಾಳೆ. ಅಮ್ಮ ಯಾಕೆ ಇಷ್ಟ ಇಲ್ಲ ಮಗಳೇ ನಿಂಗೆ? ಹಾ ಚೆನ್ನಾಗಿದೆ. ಹಿಂಗೆ ಬಿಟ್ಬಿಡೋಣ, ನೀನು ಕಟಿಂಗ್ ಮಾಡಿಸ್ಬಿಡಿ. ಕಟಿಂಗ್ ಮಾಡಿಸ್ಕೊಳಕ್ಕೆ ಇಷ್ಟ ನಿಂಗೆ ಲಾಂಗ್ ಹೇರ್ ಬಿಡೋಕೆ ಇಷ್ಟನಾ? ಹಾ ಗೈಸ್, ಜ್ಞಾನವಿ ಫುಲ್ ಬ್ಯುಸಿ ಆಗ್ಬಿಟ್ಟವಳೆ ಫೋನ್ ನೋಡೋದ್ರಲ್ಲಿ. ಫೋನ್ ನೋಡ್ಕೊಂಡು ಹಿಂಗೆ ಚೆನ್ನಾಗಿರೋಯ್ತು ಮಗಳೇ. ಮತ್ತೆ ಗೈಸ್, ಇವತ್ತು ನೋಡಿ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ನನಗೆ. ನೀವು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಬರೋ ಒಂದು ಲೋಜಸ್ ಡಾಟಾ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.